ವಾರ್ನಿಂಗ್ಗೂ ಡೋಂಟ್ ಕೇರ್ ಇರಾನ್ ಅಟ್ಯಾಕ್. ಕುವೈತ್ ವಿದ್ಯುತ್ ಮತ್ತು ಜಲಸ್ಥಾವರಗಳು ಒಂದು ಕಡೆ ಡಮಾರ್ ಆಗ್ತಾ ಇದೆ. ದಾಳಿಗಳ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ. ಪ್ರತಿ ದಾಳಿಗಳು ಕೂಡ ನಡೀತಾ ಇದೆ. ವಾರ್ನಿಂಗ್ಗೂ ಡೋಂಟ್ ಕೇರ್ ಇರಾನ್ ಅಟ್ಯಾಕ್ ಆಗಿದೆ. ಕುವೈತ್ ವಿದ್ಯುತ್ ಮತ್ತು ಜಲಸ್ಥಾವರಗಳು ಡಮಾರ್ ಆಗಿರುವಂಥದ್ದು. ಅಮೆರಿಕ ಮಿತ್ರ ರಾಷ್ಟ್ರಗಳ ಮೇಲೆ ಡ್ರೋನ್ ಸುರಿಮಳೆ. ಕುವೈತ್ ಮೂಲಸೌಕರ್ಯ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತಾ ಇದೆ. ಸರ್ಕಾರಿ ಕಚೇರಿಗಳ ಮೇಲೂ ಕೂಡ ಇರಾನ್ ಅಟ್ಯಾಕ್ ಅನ್ನು ಮಾಡ್ತಾ ಇದೆ. ಇಸ್ರೇಲ್ನ ಟೆಲ್ ಅವೀವ್ ನಗರದ ಮೇಲೂ ಸಹಿತ ಇರಾನ್ ಸತತವಾಗಿ ದಾಳಿಯನ್ನು ಮಾಡ್ಕೊಂಡು ಬರ್ತಾ ಇದೆ. ನಾಗರಿಕರ ಗುರಿಯಾಗಿಸಿಕೊಂಡು ಇರಾನ್ ಗೇರ್ ಸ್ಟ್ರೈಕ್ ಅನ್ನು ನಡೆಸ್ತಾ ಇದೆ. ಅಪಾರ್ಟ್ಮೆಂಟ್ ಮೇಲೆ ದಾಳಿ ಮಾಡಿರುವ ಇರಾನ್ ದಾಳಿಗೆ ಪ್ರತಿ ದಾಳಿ ಹಾಕಿ ಮಾಡ್ತಾ ಇದ್ದಾರೆ. ಟ್ರಂಪ್ ಎಚ್ಚರಿಕೆಗೂ ಡೋಂಟ್ ಕೇರ್ ಎನ್ನುವಂತಹ ಇರಾನ್, ವಾರ್ನಿಂಗ್ಗೂ ಡೋಂಟ್ ಕೇರ್ ಇರಾನ್ ಅಟ್ಯಾಕ್ ಮೇಲೆ ಅಟ್ಯಾಕ್ ಅನ್ನು ಮಾಡ್ತಾ ಇದೆ. ಈಗಾಗಲೇ ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ದಾಳಿಯನ್ನು ಏನೆಲ್ಲ ಮಾಡ್ತಾ ಇದೆ. ಇದರಿಂದ ಇರಾನ್ ಎಲ್ಲವನ್ನೂ ಕೂಡ ಕಳೆದುಕೊಂಡಾಯಿತು. ಸರ್ವೋಚ್ಚ ನಾಯಕರನ್ನೇ ಕಳೆದುಕೊಂಡಾಯಿತು. ಸಾಕಷ್ಟು ನಷ್ಟವನ್ನು ಈಗಾಗಲೇ ಇರಾನ್ ಅನುಭವಿಸಿದೆ. ಆ ಒಂದು ಕಾರಣದಿಂದ ಕಳೆದುಕೊಳ್ಳೋದಕ್ಕೆ ಇನ್ನು ನಮ್ಮ ಹತ್ರ ಏನೂ ಇಲ್ಲ, ಹೀಗಿರಬೇಕಾದ್ರೆ ಇದ್ದರೆ ನಾವಿರಬೇಕು, ಇಲ್ಲ ನೀವಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಯುದ್ಧವನ್ನು ಕೊನೆಗೊಳಿಸೋದಿಲ್ಲ. ನಾವು ಯುದ್ಧವನ್ನು ನೀವು ಆರಂಭ ಮಾಡಿದ್ದೀರಾ, ಅದನ್ನು ಮುಕ್ತಾಯ ಮಾಡೋದು ಹೇಗೆ ಅಂತ ನಮಗೆ ಚೆನ್ನಾಗಿ ಗೊತ್ತು ಅನ್ನುವಂಥ ನಿಟ್ಟಿನಲ್ಲಿ ಇಸ್ರೇಲ್ನ ಟೆಲ್ ಅವೀವ್ ನಗರದ ಮೇಲೂ ಸಹಿತ ಇಲ್ಲಿ ಇರಾನ್ ದಾಳಿಯನ್ನು ಮಾಡ್ತಾ ಇದೆ. ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು, ಅಲ್ಲಿರುವಂತಹ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಅಟ್ಯಾಕ್ ಮೇಲೆ ಅಟ್ಯಾಕನ್ನು ಮಾಡ್ತಾ ಇದೆ. ಈ ಹಿಂದೆ ಇಸ್ರೇಲ್ ಅವರು ಸಹಿತ ಇರಾನ್ನ ಶಾಲಾ ಕಟ್ಟಡಗಳ ಮೇಲಾಗಿರ್ಬೋದು, ವಿದ್ಯಾರ್ಥಿಗಳ ಮೇಲೆ ಸಹಿತ ಅಟ್ಯಾಕನ್ನು ದಾಳಿಯನ್ನು ಮಾಡಿದರು. ಸೊ ಆಗಲೂ ಸಹಿತ ಇರಾನ್ ಅವರು ದಾಳಿಗಳ ಮೇಲೆ ದಾಳಿಯನ್ನು ಅಂದರೆ ಪ್ರತಿ ದಾಳಿಯನ್ನು ಮಾಡಿದರು. ಇನ್ನು ಇರಾನ್ ಇಸ್ರೇಲ್ನಲ್ಲಿರುವಂತಹ ಸಾಕಷ್ಟು ಪ್ರಮುಖ ನಗರಗಳನ್ನು ಗುರಿಯಾಗಿಸ್ಕೊಂಡು, ನಾಗರಿಕರನ್ನು ಗುರಿಯಾಗಿಸ್ಕೊಂಡು, ಕಟ್ಟಡಗಳನ್ನು ಗುರಿಯಾಗಿಸ್ಕೊಂಡು ದಾಳಿಗಳ ಮೇಲೆ ದಾಳಿಯನ್ನು ಮಾಡ್ತಾನೆ ಬರ್ತಾ ಇದೆ. ಮುಖ್ಯವಾಗಿ ಟೆಲ್ ಅವೀವ್ ನಗರದ ಮೇಲೆ ಇಲ್ಲಿ ದಾಳಿಯನ್ನು ಮಾಡ್ತಾ ಇದೆ. ಈಗಾಗಲೇ ಇಸ್ರೇಲ್ ಆಗಿರ್ಬೋದು, ಅಮೇರಿಕ ಆಗಿರ್ಬೋದು ಸಾಕಷ್ಟು ಬಾರಿ ಕಂಟಿನ್ಯೂಸ್ ಆಗಿ ಇನ್ನೂ ದಾಳಿಯನ್ನು ಮಾಡ್ತಾನೆ ಇದೆ. ಆದರೆ ಒಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರು ಈ ಒಂದು ಯುದ್ಧವನ್ನು ನಿಲ್ಲಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಇರಾನ್ ಇದಕ್ಕೆ ಮಾತುಕತೆಗೆ, ಸಂಧಾನಕ್ಕೆ ಎಲ್ಲೂ ಸಹಿತ ಒಪ್ಕೊಳ್ತಾ ಇಲ್ಲ. ಹೀಗಿರಬೇಕಾದ್ರೆ ಇಸ್ರೇಲ್ ಮತ್ತು ಇರಾನ್ನ ಮಧ್ಯೆ ದೊಡ್ಡ ಮಟ್ಟದ ರೀತಿಯಲ್ಲಿ ಸಂಘರ್ಷ ಇದೆ. ಅದು ಸದ್ಯದ ಮಟ್ಟಿಗೆ ಎಲ್ಲೂ ಕೂಡ ನಿಲ್ಲುವ ಹಾಗೆ ಕಾಣ್ತಾ ಇಲ್ಲ. ಒಂದು ಕಡೆ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ಈ ಒಂದು ಸಂಧಾನವನ್ನು ಮಾಡೋದಕ್ಕೆ ಒಪ್ಕೊಳ್ಬೋದು. ಆದರೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಬಂಧ ಏನಿದೆ, ಒಂದು ಸಂಘರ್ಷ ಏನೆಲ್ಲ ನಡೀತಾ ಇದೆ, ಇದು ಬಹಳ ವರ್ಷಗಳಿಂದ ಇಸ್ರೇಲ್ ಮತ್ತು ಇರಾನ್ ನಡುವೆ ಸಾಕಷ್ಟು ಸಂಘರ್ಷ ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಯಾವುದೇ ಕಾರಣಕ್ಕೂ ಇಸ್ರೇಲ್ ಮತ್ತು ಇರಾನ್ ಈ ಒಂದು ಸಂಧಾನಕ್ಕೆ ಒಪ್ಕೊಳ್ಳುವಂತಹ ಯಾವುದೇ ಒಂದು ಸಾಧ್ಯತೆಗಳು ಕೂಡ ಇಲ್ಲ. ಹೀಗಿರಬೇಕಾದ್ರೆ ಇರಾನ್ ಇಸ್ರೇಲ್ನ ಟೆಲ್ ಅವೀವ್ ನಗರದ ಮೇಲೆ ಗುರಿಯಾಗಿಸ್ಕೊಂಡು ಅಪಾರ್ಟ್ಮೆಂಟ್ಗಳ ಮೇಲೆ, ನಾಗರಿಕರ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.